ಇಲ್ವಲ್ಲ, ಯಾರ ಜೊತೆ ಆಟ ಆಡ್ಲಿ? ಓ, ಯಾರು ಇಲ್ವಾ? ಹಳೆ ಮನೇಲಿದ್ದಾಗ ಅಕ್ಕಡ್ ಪಕ್ಕದ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ದೆ, ಆದ್ರೆ ಇಲ್ಲಿ ಯಾರೂ ಇಲ್ಲ. ಮಾಮ, ಫ್ರೆಂಡ್ ಇಬ್ರೇ ಇರೋದು, ಅವ್ರ ಜೊತೆನೆ ಆಟ ಆಡ್ಬೇಕು. ಅದು ಶನಿವಾರ ಭಾನುವಾರ ಮಾತ್ರ. ಉಳ್ದಿದ್ದ ದಿನ ಆಫೀಸ್ಗೆ ಹೋಗ್ಬಿಡ್ತಾರೆ, ಯಾರ ಜೊತೆ ಆಟ ಆಡ್ಲಿ? ನಾನಿದ್ದೀನಲ್ಲ, ನನ್ ಜೊತೆ ಆಟ ಆಡಿ ಬಾ ಹೋಗೋಣ. ನೀವ್ ಅವ್ರಕ್ಕಿಂತ ವೇಸ್ಟ್. ಯಾಕೆ? ನಿಮ್ಮ ಆಟದಲ್ಲಿ ಬರೀ ರೂಲ್ಸ್, ಮಜಾನೇ ಇರಲ್ಲ. ಬೇಜಾರ್ ಮಾಡ್ಕೋಬೇಡ ಲಚ್ಚಿ, ಇನ್ನು ಸ್ವಲ್ಪ ದಿವಸ ಅದ್ಗೆ ಹೊಟ್ಟೆಲಿ ಪುಟ್ಟ ಪಾಪು ಬರುತ್ತೆ, ನೀನಾಗ ಆಟ ಆಡ್ಬೋದು. ಹಾ, ಹೌದಾ? ಅತ್ತೆಗೆ ಪಾಪು ಹುಟ್ಟುತ್ತಾ? ಪುಟ್ಟ ಪಾಪು. ಇನ್ನು ಏನು ಕನ್ಫರ್ಮ್ ಆಗಿಲ್ಲ, ಆಗುತ್ತೆ ಬಿಡಿ ಅದ್ಕೆ. ಆದ್ರೂ ಯಾಕೆ ಸಂಕೋಚ ಪಟ್ಕೋತಿದ್ದೀರಾ? ಅತ್ತೆ, ಹೆಣ್ ಪಾಪುನ ಗಂಡ್ ಪಾಪುನ? ಹೇಳಿ ಅತ್ಗೆ. ಸುಧಾ, ಹೇಳಿ ಹೇಳಿ. ನನಗೆ ನಿನ್ ತರ ಚಿನ್ಕುಳ್ಳಿ ಹೆಣ್ ಪಾಪು ಬೇಕು. ನಿನ್ ಯಾವ ಪಾಪು ಬೇಕು? ನನ್ಗೆ ಗಂಡ್ ಪಾಪು ಬೇಕು. ಯಾಕೆ? ಯಾಕೆ ಅಂದ್ರೆ ಹೆಣ್ ಪಾಪು ನಾನಿರಲಿಲ್ವಾ, ಗಂಡ್ ಪಾಪು ಇದ್ರೆ ಚೆನ್ನಾಗಿರುತ್ತೆ. ಅತ್ತೆ ಹೇಳಿ ಅತ್ತೆ, ಆಟ ಆಡಕ್ಕೆ ಯಾವಾಗ ಬರುತ್ತೆ? ಲಚ್ಚಿ, ಆತರ ಕೇಳಿದ ತಕ್ಷಣ ಬರಲ್ಲ, ಅದಕ್ಕೆಲ್ಲ ಸ್ವಲ್ಪ ಸಮಯ ಕೊಡ್ಬೇಕು. ಆಮೇಲೆ ಪಾಪು ಬರುತ್ತೆ, ನೀನ್ ಎಷ್ಟ್ ಬೇಕೋ ಆಟ ಆಡ್ಬೋದು ಅಲ್ವಾ ಅತ್ಗೆ? ಸುಧಾ, ನೋಡಿ ನೋಡಿ ಎಷ್ಟು ನಾಚ್ಕೋತಿದ್ದೀರಾ. ಅದ್ಗೆ ನಮ್ ಲಚ್ಚಿ ಹೇಳಿದ್ಲು ಅಂದ್ಮೇಲೆ ನಿಮಗ್ ಗಂಡ್ ಪಾಪುನೇ ಆಗೋದು. ಏನ್ ಜನನೋ, ಒಂದಿಷ್ಟು ಕಾಮನ್ ಸೆನ್ಸ್ ಇಲ್ಲ. ತಲೆಯಲ್ಲಿ ಬುದ್ಧಿ ಇಟ್ಕೊಂಡಿರ್ತಾರ, ಬೇರೆ ಏನಾದ್ರೂ ಇಟ್ಕೊಂಡಿರ್ತಾರ, ಅರ್ಥನೇ ಆಗೋದಿಲ್ಲ. ಅವ್ರ ತಟ್ಟೆಲಿ ಹೆಗಣ ಬಿದ್ದಿದ್ರು ಪರವಾಗಿಲ್ಲ, ಇನ್ನೊಬ್ರು ತಟ್ಟೆಲಿ ನೋಣ ಹುಡ್ಕಕ್ ಬರ್ತಾರೆ. ಅವ್ರ ಮನೆ ದೋಸೆ ಸುಟ್ಟು ಕರ್ಕಲಾಗೋಗಿರುತ್ತೆ, ಇನ್ನೊಬ್ರು ಮನೆ ದೋಸೆ ತೂತ್ ಹುಡುಕ್ತಾ ಇರ್ತಾರೆ. ಏನಾಯ್ತು ಮಂದಾಕಿನಿ, ಒಂದೇ ಸಮ ಗುರ್ರ ಅಂತಿದ್ಯಾ? ಇರುತ್ತಲ್ಲ ನಮ್ಮ ಜನಕ್ಕೆ ನಾಲ್ಗೆ ಚಪ್ಪಲ ತೀರಿಸ್ಕೊಳ್ಳೋದು, ಎಲುಬಿಲ್ಲ ಅಂತ ಏನ್ ಬೇಕಾದ್ರೂ ಮಾತಾಡ್ತಾರೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಇನ್ನೊಬ್ರು ಮನ್ಸಿನ ಮೇಲೆ ಏನ್ ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಲ್ಲ, ಕೇಳ್ತಾನೇ ಹೋಗ್ತಾರೆ ವಟ 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 ಅನ್ಕೊಂಡು. ಸರಿ, ಯಾರು ಏನಂದ್ರು ಬಿಡಿಸ್ ಹೇಳೋ. ಅದೇ ರೀ, ಬರೋವಾಗ ನಮ್ಮ ಹಳೆ ಅಪಾರ್ಟ್ಮೆಂಟ್ ಮೇಲೆ ಬಂದ ಸಿಕ್ಕಿದ್ರು ನನ್ನ ಫ್ರೆಂಡ್ಸ್. ಅಷ್ಟು ದಿವಸ ಆದ್ಮೇಲೆ ಫ್ರೆಂಡ್ಸ್ ಸಿಕ್ಕಿದ್ರೆ ಯೂಶಲಿ ಏನು ಕೇಳಬೇಕು? ನೀನು ಹೇಗಿದ್ಯಾ, ನಿಮ್ಮ ಯಜಮಾನ್ರು ಹೇಗಿದ್ದಾರೆ, ಮನೆಯವ್ರ ಯೋಗಕ್ಷೇಮ ಹೇಗಿದೆ, ಇದನ್ನ ತಾನೇ ಕೇಳಬೇಕು. ಅದನ್ನೆಲ್ಲ ಬಿಟ್ಬಿಟ್ರು. ಏನು ಗುಡ್ ನ್ಯೂಸ್ ಇಲ್ವಾ ಭೂಮಿಕಾದು? ನಿನ್ನ ಸೊಸೆ ಏನಂತಾಳೆ? ಅಯ್ಯೋ ಅಪ್ಪಿದಿನ್ನೂ ಏನೂ ಆಗಿಲ್ವಾ? ಬರೀ ಮಕ್ಕಳದೇ ಮಾತು ರೀ. ನಾವು ಮೊಮ್ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ಗೊತ್ತವರಿಗೆ, ಆದರೂ ಕೇಳೋದು ಕೆತ್ಕಿ ಕೆತ್ಕಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ಆಡೋರ್ ಬಾಯಿನ ಮುಚ್ಚಕ್ಕಾಗತ್ತಾ? ಅವ್ರ ಯೋಗ್ಯತೆನೇ ಅಷ್ಟು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಕು. ಹೌದು ಅತ್ತೆ, ಅವ್ರಿಗೆಲ್ಲ ಮಾಡೋದಕ್ಕೆ ಬೇರೆ ಕೆಲಸನೇ ಇರಲ್ಲ, ಅದಕ್ಕೆ ಏನಂದ್ರೆ ಅದು ಮಾತಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಅದು ಹಾಗಾಗಲ್ಲ ಪುಟ್ಟಿ, ನಿನಗೆ ಅಪ್ಪಿಗೆ ಇನ್ನೂ ಚಿಕ್ಕ ವಯಸ್ಸು, ಮುಂದೆ ಮಕ್ಕಳಾಗತ್ತೆ. ಆದರೆ ನಮ್ಮ ಭೂಮಿ ಆಗಲ್ವಲ್ಲ, ಅವ್ಳಿಗಾಗಲೇ ವಯಸ್ಸಾಗಿದೆ, ಇನ್ನೂ ತಡ ಮಾಡಿದ್ರೆ ಮುಂದಕ್ಕೆ ಕಷ್ಟ ಆಗ್ಬೋದು. ನಂಗೊಂದೊಂದ್ಸಲಿ ಅವಳದೇ ತುಂಬ ಯೋಚನೆ ಆಗ್ಬಿಡುತ್ತೆ. ಆದರೂ ಅವಳಾಗಲಿ ಅಳಿಯಂದ್ರಾಗಲಿ ಯಾಕೆ ಇದನ್ನು ಸೀರಿಯಸ್ ಆಗಿ ತಗೋತಿಲ್ಲ, ಅವ್ರು ಯಾಕೆ ಇದನ್ನು ಯೋಚನೆ ಮಾಡ್ತಿಲ್ಲ ಅನ್ನೋದೇ ನನ್ನ ಚಿಂತೆ. ಒಂದೊಂದ್ಸಲಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಡಿಸ್ಟರ್ಬ್ ಆಗೋಗುತ್ತೆ. ಅತ್ತೆ, ಯಾಕೆ ಅಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀರಾ? ಅವರು ಏನು ಸುಮ್ಮನೆ ಕೂತಿಲ್ಲ ಅಲ್ವಾ, ಅವರು ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆಲ್ರೆಡಿ ಅವರು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿದ್ದಾರೆ. ಹೌದಾ? ಹೌದು ಅತ್ತೆ, ಆಲ್ರೆಡಿ ಅಣ್ಣ ಅದಕ್ಕೆ ಹೋಗಿ ಚೆಕಪ್ ಮಾಡಿಸಿದ್ದಾರೆ, ರಿಪೋರ್ಟ್ ಬರಬೇಕು ಅಷ್ಟೇ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಾಡಿದ್ರೆ ಸಾಕಮ್ಮ. ಆ ದೇವ್ರಲ್ಲಿ ನಾನು ಅದನ್ನೇ ಕೇಳ್ಕೊಳ್ಳೋದು, ಅವರಿಬ್ರಿಗೂ ಒಂದು ಮಗುನ ಕೊಟ್ಬಿಡು ಅಂತ. ಆದರೂ ರಿಪೋರ್ಟ್ ಬರೋವರೆಗೂ ಒಂದು ಟೆನ್ಷನ್ನು. ಕುತ್ಕೋ ಕುತ್ಕೋ.
ಯಾಕಮ್ಮ ಒಂಥರ ಇದೆಯಾ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರಾ? ಇಲ್ಲ ಅಜ್ಜಿ, ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ಏನೂ ಇಲ್ಲ ಅಂತ ನೀನು ಬಾಯಲ್ಲಿ ಹೇಳ್ತಿದ್ಯಾ. ಆ ಥರದ್ದು ಏನೋ ಇದೆ ಅಂತ ನಿನ್ನ ಮುಖ ಹೇಳ್ತಾ ಇದೆ. ಯಾಕೆ? ಏನಾಯ್ತು? ಅಯ್ಯೋ ಶಿವನೇ, ಯಾಕೆ ಕಣ್ಣಲ್ಲಿ ನೀರು? ಗೌತಮ್ ಅವ್ರು ರೇಗ್ಬಿಟ್ರು. ಏನು ಗುಂಡು ನಿನಗೆ ರೇಗದ್ನಾ? ಏನ್ರಿ ಒಳ್ಳೆ ಎಳೆ ಮಕ್ಕಳು ತರ ಆಡ್ತಾ ಇದ್ರಲ್ಲ, ನಾನು ನನ್ನ ಟೈಮ್ಗೆ ಹೋಗ್ತೀನಿ ಬಿಡಿ. ಏನು ನಮ್ ಗುಂಡು ಹೀಗೆಲ್ಲ ಮಾಡಿದ್ನಾ? ಎಷ್ಟು ಧೈರ್ಯ ಅವನಿಗೆ! ಹಾ, ನೀನೊಂದು 4 ದಿವಸ ತವ್ರ ಮನೆಗೆ ಹೋದ್ರೆ ಆಗ ಗೊತ್ತಾಗುತ್ತೆ ಅವನಿಗೆ ಹೆಂಡತಿ ಬೆಲೆ ಏನು ಅನ್ನೋದು. ಹತ್ರನೇ ಇರ್ತೀವಲ್ಲ, ಅದರಿಂದ ಸದರ ಆಗ್ಬಿಡ್ತೀವಿ. ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಲ್ಲ. ನಮ್ಮ ಮನೆತನದ ಗಂಡಸ್ರೇ ಹೀಗೆ, ಬಾಕಿದೆಲ್ಲ ಸರಿ. ಕೋಪ ಮಾತ್ರ ಮೂಗಿನ ತುದಿಲೇ ಇರುತ್ತೆ. ಸ್ವಲ್ಪ ಏನಾದ್ರೂ ಆಗಂಗಿಲ್ಲ, ದುರ್ವಾಸಮುನಿ ತರ ಆಡಕ್ ಶುರು ಮಾಡ್ಬಿಡ್ತಾರೆ. ಹಿಂದಿಲ್ಲ ಮುಂದಿಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ಬಿಡೋದು, ಬಾಯಿಗೆ ಬಂದಾಗ ಮಾತಾಡ್ಬಿಡೋದು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋದು ಇವನಿಗೆ ಗೊತ್ತಾಗಲ್ಲ. ಮಾತಾಡುವಾಗ ಎದುರುಗಡೆ ಇರೋರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ತಿಳಿಯಂಗಿಲ್ಲ. ಬಾಯಿದೆ ಅಂತ ಸುಮ್ಮನೆ ಮಾತಾಡ್ಬಿಡೋದು. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾನೇನು? ಇನ್ನು ಈ ಅಜ್ಜಿ ಇದ್ದಾಳೆ, ಅವ್ನಿಗೀಗ್ಲೇ ಸರಿಯಾಗಿ ಬುದ್ಧಿ ಕಲಿಸ್ತೆ. ಅಜ್ಜಿ ಪ್ಲೀಸ್ ಬೇಡ ಅಜ್ಜಿ, ಆಮೇಲೆ ನಾನ್ ಚಾಡಿ ಹೇಳ್ದೆ ಅಂತ ಅನ್ಕೋತಾರೆ. ಅನ್ಕೊಳ್ಳಿ ಬಿಡು, ಅಂತದ್ದೇನಾಗಲ್ಲ. ನೀ ಸುಮ್ಮನೆ ಇರು. ಅಜ್ಜಿ ಪ್ಲೀಸ್, ನಂದೇ ತಪ್ಪಾಗಿ. ನೀ ಸುಮ್ಮನೆ ಇರು ಅಂದೆ. ಇವತ್ತಿದೆ ಅವನಿಗೆ, ವಿಚಾರಿಸ್ತೀನಿ.